ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸೈಗಾಚಿವ ಸೈಕ್ಲನ್ಗೆ ನಿಮಗೆ ಸ್ವಾಗತ. ಫ್ರೆಂಡ್ಸ್, ನನಗೆ ಒಂದು ಇವನು ದಿನದಲ್ಲಿ ನೂಲು ಹುಣ್ಣಿಮೆ ಯಾವಾಗ, ಹಾಗೆ ನಮಗೆ ಆವತ್ತಿನ ದಿವಸ ಚಂದ್ರಗ್ರಹಣ ಕೂಡ ಸಂಭವಿಸ್ತಾ ಇದೆ. ನಮಗೆ ಯಾವ ಸಮಯದಲ್ಲಿ ಸಂಭವಿಸ್ತಾ ಇದೆ, ಹಾಗೆ ವರಮಹಾಲಕ್ಷ್ಮಿ ವ್ರತವನ್ನು 21ನೇ ತಾರೀಕು ಆಚರಣೆ ಮಾಡದೆ ಇರುವಂಥವರು ಮತ್ತು ಯಾವ ದಿವಸ ಮಾಡಬೇಕು ಅಂತ ತಿಳಿಸ್ತಾ ಇದ್ದೇನೆ. ಬನ್ನಿ ತಿಳಿದುಕೊಳ್ಳೋಣಂತೆ. ಮೊದಲಿಗೆ ಈ ನೂಲು ಹುಣ್ಣಿಮೆ ಯಾವಾಗ ತಿಳ್ಕೊಳ್ಳೋಣಂತೆ. ನಮಗೆ ಇವತ್ತು ನಾವು ರಕ್ಷಾಬಂಧನ ಅನ್ನು ಕೂಡ ನಾವು ಆಚರಣೆ ಮಾಡ್ತೇವೆ. ರಕ್ಷಾಬಂಧನ ಮತ್ತು ನೂಲು ಹುಣ್ಣಿಮೆ ಒಂದನೇ ಆಗಿರುವಂಥದ್ದು. ನಾವು ನಮ್ಮ ಅಣ್ಣ ತಮ್ಮಂದಿರಿಗೆ ನಾವು ಒಂದು ರಾಖಿಯನ್ನು ಕಟ್ಟುವಂಥದ್ದು. ಹಾಗೆಯೇ ಕೆಲವೊಂದು ಪ್ರಾಂತ್ಯಗಳಲ್ಲಿ ಜನಿವಾರ ಬದಲಾಯಿಸುವಂಥ ಒಂದು ಪದ್ಧತಿ ಕೂಡ ಇರ್ತದೆ. ಯಾರೆಲ್ಲ ಜನಿವಾರವನ್ನು ಹಾಕ್ತಾರೋ ಅವರು ಜನಿವಾರವನ್ನು ಕೂಡ ನಾವು ಬದಲಾಯಿಸ್ತೇವೆ. ಅವರ ಒಂದು ಪದ್ಧತಿವಾಗಿರ್ತದೆ. ಈ ನೂಲು ಹುಣ್ಣಿಮೆ ಯಾವಾಗಪ್ಪ ಅನ್ನೋದಾದರೆ 27ನೇ ತಾರೀಕು ಗುರುವಾರ ಬೆಳಿಗ್ಗೆ 9:08 ಪ್ರಾರಂಭವಾಗಿದ್ದು 28ನೇ ತಾರೀಕು ಶುಕ್ರವಾರ ಬೆಳಿಗ್ಗೆ 9:48 ಮುಕ್ತಾಯವಾಗ್ತದೆ. ಸೊ ನಾವು ಸೂರ್ಯೋದಯದ ಒಂದು ಸ್ಥಿತಿಯನ್ನು ತೆಗೆದುಕೊಂಡು 28ನೇ ತಾರೀಕು ಶುಕ್ರವಾರ ನಾವು ಈ ನೂಲು ಹುಣ್ಣಿಮೆಯನ್ನು ಆಚರಣೆ ಮಾಡ್ತೇವೆ. ನಾವು ನೂಲು ಹುಣ್ಣಿಮೆಯನ್ನು ಆಚರಣೆ ಮಾಡ್ತೇವೆ. ನಾಳೆ ನಾವು ಆಚರಣೆ ಮಾಡುವಂಥದ್ದು. ಹಾಗೆಯೇ ಗ್ರಹಣ ನಮಗೆ 28ನೇ ತಾರೀಕೇ ಇರುವಂಥದ್ದು. ನಮಗೆ ಗ್ರಹಣ ಯಾವಾಗ ಅಂತಂದಾದರೆ 6:53 ನಮಗೆ ಗ್ರಹಣ ನಮಗೆ ಪ್ರಾರಂಭವಾಗ್ತದೆ. ಸ್ಪರ್ಶಕಾಲ ಅನ್ನೋದಾದರೆ ಬೆಳಿಗ್ಗೆ 8:04 ಸ್ಪರ್ಶಕಾಲವಾಗ್ತದೆ. ಮಧ್ಯಕಾಲ 9 ಬೆಳಿಗ್ಗೆ 9:43 ಹಾಗೆ ಅಂತ್ಯಕಾಲ ಬೆಳಿಗ್ಗೆ 11:22. ನಮಗೆ ಈ ಗ್ರಹಣವು ನಮ್ಮ ಭಾರತ ದೇಶದಲ್ಲಿ ಗೋಚರಿಸುವುದಿಲ್ಲ. ಸೊ ಆದ ಕಾರಣ ನಮಗೆ ಸೂತಕದ ಮಾನ್ಯತೆ ಕೂಡ ಇರುವುದಿಲ್ಲ, ಹಾಗೆ ಗ್ರಹಣದ ಆಚರಣೆ ಕೂಡ ನಮಗೆ ಬೀಳುವುದಿಲ್ಲ. ಯಾಕಂದರೆ ನಮಗೆ ಒಂದು ವೇಳೆ ನಮ್ಮ ಭಾರತ ದೇಶದಲ್ಲಿ ಈ ಗ್ರಹಣ ಸಂಭವಿಸಿದರೆ ನಮಗೆ 9 ಗಂಟೆಗಳ ಮುಂಚೆನೇ ಈ ಸೂತಕದ ಅವಧಿ ಕೂಡ ನಮಗೆ ಪ್ರಾರಂಭವಾಗ್ತಿತ್ತು. ಆದರೆ ನಮಗೆ ನಮ್ಮ ಭಾರತ ದೇಶದಲ್ಲಿ ಸಂಭವಿಸುವುದಿಲ್ಲ. ಸೊ ಆ ಕಾರಣಕ್ಕೆ ನಮಗೆ ಸೂತಕದ ಮಾನ್ಯತೆ ಕೂಡ ಇರುವುದಿಲ್ಲ. ಹಾಗೆ ನಾವು ಯಥಾ ಪ್ರಕಾರ ದೇವರ ಪೂಜೆಗಳನ್ನು ಕೂಡ ನಾವು ಮಾಡ್ಕೋಬಹುದು. ನಾವು ನೂಲು ಹುಣ್ಣಿಮೆಯನ್ನು ನಾವು ಆಚರಣೆ ಮಾಡಬಹುದು. ಈ ವರಮಹಾಲಕ್ಷ್ಮಿ ಹಬ್ಬವನ್ನು ನಾವು ಈಗಾಗಲೇ 21ನೇ ತಾರೀಕು ಎಲ್ಲರೂ ಕೂಡ ಆಚರಣೆ ಮಾಡಿದ್ದೇವೆ. ಎಲ್ಲರೂ ಅನ್ನೋದಕ್ಕಿಂತ ಸ್ವಲ್ಪ ಜನರು ಆಚರಣೆ ಮಾಡಿದ್ದಾರೆ. ಹಾಗೆ ಕೆಲವೊಬ್ಬರು ಆಚರಣೆ ಮಾಡಿಲ್ಲ. ಸ್ವಲ್ಪ ಕಾರಣಾಂತರಗಳಿಂದ ಅವರು ಆಚರಣೆ ಮಾಡಿಲ್ಲ. 28ನೇ ತಾರೀಕು ಆಚರಣೆ ಮಾಡಬೇಕು ಅಥವಾ ಇಲ್ಲಾಂದರೆ ಸೆಪ್ಟೆಂಬರ್ 4ನೇ ತಾರೀಕಿಗೆ ಆಚರಣೆ ಮಾಡಬೇಕಂತ ತಿಳಿಸ್ತಾ ಇದ್ದೇನೆ. ನಾವು 28ನೇ ತಾರೀಕು ಕೂಡ ಆಚರಣೆ ಮಾಡ್ಬೋದು. ಆದರೆ ನಾವು ಶಾಸ್ತ್ರದ ಪ್ರಕಾರ ಶ್ರಾವಣ ಮಾಸದ 2ನೇ ಶುಕ್ರವಾರ ಮತ್ತು ನಾವು ಹುಣ್ಣಿಮೆಕ್ಕಿಂತ ಬರುವಂತಹ ಮೊದಲನೇ ಶುಕ್ರವಾರ ನಾವು ಆಚರಣೆ ಮಾಡಬೇಕಂತಿದೆ. ಈಗಾಗಲೇ ನಾವು ಮಾಡಿದ್ದೇವೆ ಕೂಡ. ಒಂದು ವೇಳೆ ಮಾಡಿಲ್ಲ ಅನ್ನೋದಾದರೆ 28ನೇ ತಾರೀಕು ಮಾಡ್ಬೋದು. ಗ್ರಹಣ ಇರ್ತದೆ. ಆದರೆ ನಾವು ಗ್ರಹಣದ ಸಮಯದಲ್ಲಿ ನಾವು ಯಾವುದೇ ಪೂಜೆ ನಿಯಮಗಳನ್ನು ಮಾಡಬಾರ್ದಂತೆ ಅಂತ ಇದೆ. ಆದರೆ ನಮಗೆ ಭಾರತ ದೇಶದಲ್ಲಿ ಗೋಚರವಾಗುವುದಿಲ್ಲ. ನೀವು ಧಾರಾಳವಾಗಿ ಆಚರಣೆ ಮಾಡಬಹುದು. ಆದರೆ ನಾವು ಪಂಚಾಂಗದ ಪ್ರಕಾರ ನಾವು 4ನೇ ತಾರೀಕು ಸೆಪ್ಟೆಂಬರ್ 4ನೇ ತಾರೀಕು ಆಚರಣೆ ಮಾಡುವಂಥದ್ದು ಒಳ್ಳೆಯದೇನೆ. ನಮಗೆ ಅವತ್ತು 4ನೇ ಶುಕ್ರವಾರ ಕೊನೆಯ ಶುಕ್ರವಾರವಿರ್ತದೆ. ಹಾಗೆಯೇ ಕೃಷ್ಣ ಜನ್ಮಾಷ್ಟಮಿ ಅಂದು ಮಧ್ಯರಾತ್ರಿ ನಾವು ಕೃಷ್ಣ ಜನ್ಮಾಷ್ಟಮಿಯನ್ನು ಕೂಡ ನಾವು ಆಚರಣೆ ಮಾಡ್ತೇವೆ. ಅವತ್ತು ಕೂಡ ನೀವು ಆಚರಣೆ ಮಾಡ್ಬೋದು, ಏನು ತೊಂದರೆ ಏನಿಲ್ಲ. ನಿಮಗೆ ಯಾವಾಗ ಆಗ್ತದೋ ಆ ದಿವಸ ನೀವು ಆಚರಣೆ ಮಾಡಿ. ಶ್ರಾವಣ ಮಾಸದಲ್ಲಿ ಪ್ರತಿಯೊಂದು ಶುಕ್ರವಾರ ಕೂಡ ನಮಗೆ ಒಳ್ಳೆಯದನ್ನೇ ಆಗಿರ್ತದೆ. ನೀವು ಯಾವಾಗ ಆಚರಣೆ ಮಾಡಬೇಕಂತ ನಿಮಗೆ ಮನಸ್ಸಿರ್ತದೋ ಆ ದಿವಸ ನೀವು ಆಚರಣೆ ಮಾಡಬಹುದು. ನಿಮಗೆ 28ನೇ ತಾರೀಕು ಕೂಡ ಒಳ್ಳೆಯದನ್ನೇ ಆಗಿರ್ತದೆ. ಹಾಗೆ 4ನೇ ತಾರೀಕು ಕೂಡ ತುಂಬಾ ಒಳ್ಳೆಯದು. ನೀವು ಆಚರಣೆ ಮಾಡ್ಬೋದು 4ನೇ ತಾರೀಕಿಗೆ. ನೋಡಿದ ಫ್ರೆಂಡ್ಸ್, ಈ ಸಲ ನಾನು ನಿಮಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದೇನೆ. ನೀವು ರಾಖಿಯನ್ನು ಯಾವ ರೀತಿ ಕಟ್ಟಬೇಕು ಅನ್ನೋದಾದರೆ ಮೊದಲಿಗೆ ನೀವು ಸಹೋದರಿಗೆ ಕುಂಕುಮವನ್ನು ಹಚ್ಚಿ ಹಣೆಗೆ ಒಂದು ಸಿಹಿ ತಿನಿಸನ್ನು ಒಂದು ಕೊಟ್ಟು ರಾಖಿಯನ್ನು ಕಟ್ಟಿ ನಂತರ ಏನು ಆರತಿಯನ್ನು ಬೆಳಗಬೇಕು. ಅವರನ್ನು ಪೂರ್ವಾಭಿಮುಖವಾಗಿ ಕುಳಿತುಕೊಂಡು ನೀವು ರಾಖಿಯನ್ನು ಕಟ್ಟುವಂಥದ್ದು ಒಳ್ಳೆಯದು. ನೀವು ಭದ್ರಕಾಲವನ್ನು ತಪ್ಪಿಸಿಕೊಂಡು ನೀವು ರಾಖಿಯನ್ನು ಕಟ್ಟಬೇಕು.
ನೀವು ಬೆಳಿಗ್ಗೆ ನೀವು ಕಟ್ಕೊಂಡ್ರೆ ಒಳ್ಳೆಯದು. ಯಾಕಂದರೆ ನಮಗೆ ಅಂಥದ್ರಲ್ಲಿ ಈ ಹುಣ್ಣಿಮೆ ಕೂಡ ಮುಕ್ತಾಯವಾಗ್ತದಲ್ಲ, ನೀವು ಬೇಕಾದ್ರೆ ಕಟ್ಕೋಬೋದು, ಏನು ತೊಂದರೆನಿಲ್ಲ. ಆದರೆ ಬೆಳಿಗ್ಗೆ ಕಟ್ಟುವಂಥದ್ದೇ ಒಳ್ಳೆಯದು. ನೋಡೋಣ ಫ್ರೆಂಡ್ಸ್, ಇವತ್ತು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನೂಲು ಹುಣ್ಣಿಮೆ ಯಾವಾಗ, ಚಂದ್ರಗ್ರಹಣ ಯಾವಾಗ ಸಂಭವಿಸ್ತದೆ, ಹಾಗೆಯೇ ವರಮಹಾಲಕ್ಷ್ಮಿ ಹಬ್ಬವನ್ನು ನಾವು ಯಾವ ದಿವಸ ಆಚರಣೆ ಮಾಡಬೇಕು, ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಕೊಡ್ತಿದ್ದೇನೆ. ಎಲ್ಲರಿಗೂ ಕೂಡ ಇಷ್ಟವಾಗಿ ಭಾವಿಸಿದ್ರೆ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವರಮಹಾಲಕ್ಷ್ಮಿ ಹಬ್ಬವನ್ನು ಅಂದರೆ ಈ ವ್ರತವನ್ನು ಆಚರಣೆ ಮಾಡುವಂಥವರು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಕಲಶ ಸ್ಥಾಪನೆಯನ್ನು ಮಾಡಿಕೊಂಡು ನಂತರದಲ್ಲಿ 10 ಮುಂಚೆಯೂ ಪೂಜೆಯನ್ನು ಕೂಡ ಮುಕ್ತಾಯ ಮಾಡ್ಬೋದು. ಹಾಗೆ ಅಖಂಡ ದೀಪಾರಾಧನೆ ಕೂಡ ನೀವು ಮಾಡಬೇಕಾಗಿರುವಂಥದ್ದು. ನಾನು ನಿಮಗೆ ಪೂಜಾ ವಿಧಾನ ನಿಮಗೆ ಈಗಾಗಲೇ ತಿಳಿಸ್ಕೊಟ್ಟಿದ್ದೇನೆ. ಅದೇ ರೀತಿಯೇ ಆಚರಣೆ ಮಾಡಬೇಕಾಗಿರುವಂಥದ್ದು. ಹಾಗೆಯೇ ಅದೇ ರೀತಿಯೇ ವಿಸರ್ಜನೆ ಒಂದು ಪದ್ಧತಿಯನ್ನು ಕೂಡ ಅನುಕರಣೆ ಮಾಡಬೇಕು. ಈಗಾಗಲೇ ತಿಳಿಸ್ಕೊಟ್ಟಿದ್ದೇನೆ, ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದೇನೆ ನಾನು ನಿಮಗೆ. ಆ ವಿಡಿಯೋಗಳನ್ನು ಕೂಡ ನೀವು ನೋಡಿ ಅದೇ ರೀತಿ ನೀವು ಆಚರಣೆಯನ್ನು ಮಾಡ್ಬೋದು. ಥ್ಯಾಂಕ್ ಯು.